ರಾಜ್ಯದಲ್ಲಿ ನಡೆದ ಎರಡನೇ ಹಂತದ ಮತದಾನಕ್ಕೆ ತೆರೆ ಬಿದ್ದಿದೆ. ರಾಜ್ಯದಲ್ಲಿ ನಡೆದ ಎರಡನೇ ಹಂತದ ಮತದಾನಕ್ಕೆ ತೆರೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನದ ಅವಧಿ ಅಂತ್ಯ. ಸರತಿ ಸಾಲಲ್ಲಿ ನಿಂತವರಿಗೆ ಮಾತ್ರ ಮತದಾನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಒಟ್ಟು 227 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಬರೆದಿದ್ದಾರೆ. ಇವಿಎಂನಲ್ಲಿ 227 ಅಭ್ಯರ್ಥಿಗಳ ಭವಿಷ್ಯ ಇದೀಗ ಭದ್ರವಾಗಿದೆ. ಜೂನ್ 4ರಂದು ರಾಜ್ಯದ 28 ಕ್ಷೇತ್ರಗಳ ಹಣೆ ಬರಹ ನಿರ್ಧಾರವಾಗಲಿದೆ. ಜೂನ್ 4ರಂದು TV9ನಲ್ಲಿ ನಿಮ್ಮ ತೀರ್ಪು. ಪಕ್ಕಾ ಸುದ್ದಿ, ಪಕ್ಕಾ ಫಲಿತಾಂಶ ಅಂದ್ರೆ TV9. ಮೊದಲ ಹಂತದಲ್ಲಿ 247 ಅಭ್ಯರ್ಥಿಗಳು, ಎರಡನೇ ಹಂತದಲ್ಲಿ 227 ಅಭ್ಯರ್ಥಿಗಳು ಕಣದಲ್ಲಿದ್ರು. ಒಟ್ಟು 474 ಅಭ್ಯರ್ಥಿಗಳ ಭವಿಷ್ಯ ಜೂನ್ 4ರಂದು ನಿರ್ಧಾರವಾಗಲಿದೆ. ಅಂದಿನ ದಿನ ಭವಿಷ್ಯ ಹೊರಬೀಳಲಿದೆ. 474 ಅಭ್ಯರ್ಥಿಗಳ ಭವಿಷ್ಯವನ್ನು ಬರೆದಿದ್ದಾರೆ ಮತದಾರ ಪ್ರಭು. ಇವತ್ತು ಕೂಡ ಎರಡನೇ ಹಂತದ ಮತದಾನ ರಾಜ್ಯದಲ್ಲಿ ನಡೆದಿದೆ. ಒಟ್ಟು 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನದ ಅವಧಿ ಅಂತ್ಯವಾಗಿದೆ. 6 ಗಂಟೆ ಒಳಗಡೆ ಯಾರು ಬಂದು ಕ್ಯೂನಲ್ಲಿ ನಿಂತಿರ್ತಾರೋ ಅವರಿಗೆ ಮಾತ್ರ ವೋಟ್ ಮಾಡೋದಕ್ಕೆ ಇನ್ನು ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಬೆಳಿಗ್ಗೆ 7 ಗಂಟೆಗೆ ಆರಂಭವಾಗಿದ್ದಂತಹ ಮತದಾನ ಪ್ರಕ್ರಿಯೆ 6 ಗಂಟೆಗೆ ಮುಕ್ತಾಯವಾಗ್ತಾ ಇದೆ. ಇವಿಎಂನಲ್ಲಿ ಎರಡನೇ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರೆಲ್ಲ ಸ್ಪರ್ಧೆಯನ್ನ ಮಾಡಿದ್ರೋ ಅವರ ಭವಿಷ್ಯ ಭದ್ರವಾಗಿದೆ. ಇವತ್ತು ರಾಜ್ಯದ ಇನ್ನುಳಿದಂತಹ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಮೊದಲ ಹಂತದ ಮತದಾನ ಏಪ್ರಿಲ್ 26ನೇ ತಾರೀಕು ನಡೆದಿತ್ತು. ಇವತ್ತು ಎರಡನೇ ಹಂತದ ಮತದಾನ ನಡೆದಿದೆ.